ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವರ ಶಿಕ್ಷಣ ಮುಂದುವರಿಸೋದು ಸಾಧ್ಯ ಆಗದೆ ಅವರು ಆ ಶಿಕ್ಷಣ ಏನು ವಂಚಿತರಾಗಿರೋದ್ರನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಕಾರಣಗಳಿಂದ ಈ ದೇಶ ಪ್ರಗತಿ ಆಗಬೇಕು ಅಂತ ಹೇಳಿದಾಗ ಕಟ್ಟ ಕಡೆಯ ಮನುಷ್ಯ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದೇ ನಮ್ಮ ಒಂದು ಆಗ್ರಹ. ಇಂಥ ಕ್ರೂಷಿಯಲ್ ಟೈಮ್ ಅಲ್ಲಿ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ಪುನರ್ ನೋಡಿ, ಈ ವಿಚಾರಕ್ಕೆ ಒಂದ್ ಹೇಳ್ತೇನೆ, ಯಾರಿಗ್ ಬಂತು, ಯಾವಾಗ ಬಂತು, ಯಾತಿಗಾಗಿ ಬಂತು ಅಧಿಕಾರ ಅನ್ನೋದನ್ನ ನಾವು ಇಲ್ಲಿ ಪ್ರಶ್ನೆ ಮಾಡ್ಕೋಬೇಕು. ಈಗ ಅಧಿಕಾರದಲ್ಲಿ ಇದ್ದಾರೆ, ಯಾವ ಕುರ್ಚಿನೂ ಖಾಲಿ ಇಲ್ಲ. ಹಾಗಾಗಿ ಅನವಶ್ಯಕವಾಗಿ ಆಸೆ ಇಟ್ಕೊಂಡು ಮಾತಾಡುವಂಥದ್ದು ಸರಿಯಲ್ಲ. ಏನೇ ಆಗ್ಬೇಕಾದ್ರೂ ಆಗುತ್ತೆ, ಆದಾಗ ನಾವು ಸಾಲಿನಲ್ಲಿ ನಿಂತಿದ್ದೀವಿ ಅನ್ನೋದನ್ನ ಹಿಂದೆನೂ ಹೇಳಿದ್ದೇನೆ. ಸೊ ಹಾಗಾಗಿ ಈಗ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಆಸೆ ವ್ಯಕ್ತಪಡಿಸೋದಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ನಮ್ಮ ವರಿಷ್ಠರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲಾ ಕಾಂಗ್ರೆಸ್ಸಿಗರು ಬದ್ಧರಾಗ್ತಾರೆ. ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ನಾವು ಕೂಡ ಸಚಿವ ಆಕಾಂಕ್ಷಿಯಾಗಿದ್ದೀರಿ, ಒತ್ತಾಯ ಮಾಡ್ತೀರಿ ಸರ್, ಅವಕಾಶ ಮಾಡಿಕೊಡ್ತೀರಿ ಹೈಕಮಾಂಡ್ಗೆ? ನಾನು ಯಾರಿಗೂ ಹೋಗಿ ನಾನು ಏನು ನನ್ನ ಕೈ ಚಾಸಿ ನಾನು ಕೇಳುವಂಥದ್ದಲ್ಲ. ನನ್ನಲ್ಲಿ ಅರ್ಹತೆ ಇದ್ರೆ ನಾನು ಬರುತ್ತೆ, ನನ್ನ ಅವಕಾಶ ಬರೋವರೆಗೂ ಕಾಯ್ತೀನಿ. ಈಗ 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 DCM DK ಶಿವಕುಮಾರ್ ಅವರು ಕೂಡ ಹಂಗೆ ಕಾಯೋದೇ ಸೂಕ್ತ ಅಂತಾರೆ ಸರ್? ಅವರ ವೈಯಕ್ತಿಕವಾದಂಥ ವಿಚಾರಗಳಿಗೆ ನಾನು ಉತ್ತರ ಕೊಡೋದಲ್ಲ. ಎಲ್ಲರೂ ಆಸೆ ಇಟ್ಕೊಂಡಿದ್ದಾರೆ. ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ. ಎಸ್ ಸರ್.